ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ ಮ್ಯಾಚ್ ಡೇ 2 ಪೋಸ್ಟ್ ಡೇ ಅನಾಲಿಸ್ಗೆ ಸ್ವಾಗತ. ಮಗ, ಏನಾಯ್ತು ಡೇ 2? ಡೇ 1 ಇಂಡಿಯಾ ಕಡೆ ಹೋಗಿತ್ತು, ಡೇ 2 ಕೂಡ ಇಂಡಿಯಾ ಕಡೆನೇ ಬಂದಿದೆ. ಇಂಡಿಯಾ ಲೀಡ್ ಬೈ 255 ರನ್ಸ್. ಇಂಡಿಯಾ 473ಕ್ಕೆ 8 ಡೇ ಎಂಡ್ ಆಗುವಂಥ ಟೈಮಲ್ಲಿ ಬುಮ್ರಾ ಮತ್ತು ಕುಲ್ದೀಪ್ ಅಣ್ಣ ಬ್ಯಾಟಿಂಗ್ ಆಡ್ತಿದ್ದಾರೆ. ಶಿಸ್ತಾಗಿ ಕಡಕಾಗೇನೆ ಆಡ್ತಿದ್ದಾರೆ ಕಚ್ಕೊಂಡು. ಇವರು ಅದೆಷ್ಟು ರನ್ ಲೀಡ್ನ ತಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ, ಒಂದು 300 ಮೇಲೆ ತಗೊಂಡು ಹೊರಟೋಗ್ಬಿಟ್ರು ಅಂತ ಅನ್ಕಳಿ. ಅವಾಗ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ಲುವಂಥ ಸಾಧ್ಯತೆ ನಮ್ಮ ಟೀಮ್ ಇಂಡಿಯಾ ಕಾಣಿಸುತ್ತೆ. ನನ್ನ ಪ್ರಕಾರ ನೋಡ್ತು ಅಂತ ಅಂದರೆ ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ಬರ್ತಾರೆ, ಎಲ್ಲ ಪತ ನಮ್ಗೆ ಉದ್ರೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಪಿಚ್ಚು ಆಗಲೇ ಇವಾಗ ಡಿಟ್ರಿಯೇಟ್ ಆಗಿದೆ, ಇನ್ನೊಂದು ಕಷ್ಟ ಇದೆ ಬ್ಯಾಟಿಂಗ್ ಆಡೋದಕ್ಕೆ. ನಾಳೆ ಇನ್ನೂ ಕಷ್ಟ ಆಗುತ್ತೆ. ನಮ್ಮ ಸ್ಪಿನ್ನರ್ಸ್ಗಳು ವಿಕೆಟ್ ಎತ್ತಿ ಹಾವಳಿ ಎಬ್ಬಿಸಿದ್ರೆ ಯಾಕೋ ಡೌಟು ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ 300ಗಿನ ಮೇಲ್ಗಡೆ ಹೋಯ್ತು ಅಂತಂದರೆ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ಲಬಹುದು. ಒಟ್ಟಲ್ಲಿ ಇಂಡಿಯಾ ಅಂತೂ ಈ ಒಂದು ಟೆಸ್ಟ್ ಮ್ಯಾಚ್ನ ಗೆಲ್ಲೋದು 100% ನನಗೆ ಯಾಕೋ ಹೆವಿಲಿ ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ. ಬಟ್ ಏನೇ ಆಗಲಿ ಏನು ಹೇಳೋಕ್ಕಾಗಲ್ಲ. ಇಂಗ್ಲೆಂಡ್ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಮ್ ಬ್ಯಾಕ್ ಮಾಡಿ ಏನಾರು ಒಂದು 400-500 ಮಗ್ಳಿಗೆ ಏನಾರು ಹೊಡೆದ್ಬಿಟ್ರು ಅಂತ ಅನ್ಕಳಿ, ಅವಾಗ ಏನಾರು ಆಗುತ್ತೆ. ಇದನ್ನ ಇವ್ರು ಮಾಡಿದ್ದಾರೆ, ಮಾಡೇ ಇಲ್ಲ ಅಂತಲ್ಲ. ಒಂದು ಮ್ಯಾಚಲ್ಲಿ ಅಷ್ಟೇ ಮಾಡಿರೋದು. ನಾವು 4 ಮ್ಯಾಚು ಶಿಸ್ತಾಗಿ ಅಂದರೆ 3 ಮ್ಯಾಚು ಶಿಸ್ತಾಗಿ ಹೊಡ್ಕೊಂಬಂದಿದ್ದೀವಿ. ಬಟ್ ಈ ಮ್ಯಾಚು ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವತ್ತಿನ ಡೇ ಕೂಡ ಇಂಡಿಯಾ ಕಡೆ ಬಂದಿರೋದು, ಫಸ್ಟ್ ಡೇ ಇಂಡಿಯಾ ಕಡೆ ಕಂಪ್ಲೀಟ್ಲಿ ಬಂದಿರೋದ್ರಿಂದ ಸೊ ಸ್ಟ್ರೈಟ್ ಅವೇ ಅವನ ಅಪ್ಪರ್ ಹ್ಯಾಂಡು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳಬೇಕು. ಇವತ್ತು ಏನಿರೋ ಪರ್ಫಾರ್ಮೆನ್ಸ್ ಬಂದಿದ್ದು, ಫಸ್ಟ್ ಸೆಷನ್ ಫುಲ್ಲು ಇಂಡಿಯಾ ಬ್ಯಾಟಿಂಗ್ ಆಡಿದ್ದಾರೆ. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕಡಕ್ಕಾಗಿ ನಿಂತ್ಕೊಂಡು ಅಲಚ್ಚಾಗಿ ಆಡಿದ್ದಾರೆ. ಮಗ, ಶುಭ್ಮನ್ ಗಿಲ್ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು, ರೋಹಿತ್ ಶರ್ಮಾ 50ನ ಕಂಪ್ಲೀಟ್ ಮಾಡಿದ್ರು ನೆನ್ನೆ. ಬಟ್ ಒಂಥರ ಮ್ಯಾಚ್ ಮಾಡಿದ್ರು ಅಂತ ಹೇಳ್ಬೇಕು. ಶುಭ್ಮನ್ ಗಿಲ್ ಸ್ವಲ್ಪ ಇವತ್ತು ಅಗ್ರೆಸಿವ್ ಅಂದರೆ ಬೇಗ ಸ್ವಲ್ಪ ರನ್ಸ್ನ ಸ್ಕೋರ್ ಮಾಡಿದ್ರು. ರೋಹಿತ್ ಶರ್ಮಾ ಅವ್ರಿಗೆ ಕಂಪೇರ್ ಮಾಡ್ತಾರೆ, ಸಖತ್ತಾಗಿ ಬ್ಯಾಟಿಂಗ್ ಆಡ್ರು ಶುಭ್ಮನ್ ಗಿಲ್. ಇವ್ರದ್ದು ಸೆಂಚುರಿ ಆಗೋಕ್ಕೆ ಅವ್ರದ್ದು ಸೆಂಚುರಿ ಆಗೋಕೆ ಒಂಥರ ಕಾಂಪಿಟೇಷನ್ಲಿ ಸೆಂಚುರಿ ಮಾಡ್ಕೊಂಡ್ರು ಅಂತ ಹೇಳ್ಬೇಕು. ಫಸ್ಟ್ ಸೆಷನ್ ಔಟೇ ಆಗಿಲ್ಲ ಮಗ, 129 ರನ್ ಬಂದಿದೆ. ಫಸ್ಟ್ ಸೆಷನ್ ಮಸ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಇಬ್ಬರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಬ್ರಿಗಿಂತ ಒಬ್ಬರು ಮ್ಯಾಚ್ ಮಾಡಿಕೊಂಡು ಸೆಂಚುರಿ ಇಬ್ಬರು ಹೊಡೆದಿದ್ದು. ಸೊ ಇಬ್ಬರಿಗೂ ಕೂಡ ಕ್ರೆಡಿಟ್ ಕೊಡಲೇಬೇಕು. ಆಮೇಲೆ ಸೆಕೆಂಡ್ ಸೆಷನ್ ಸ್ಟಾರ್ಟಿಂಗಲ್ಲೇನೋ ಒಂಥರ ಆಘಾತ ಆಗೋಗ್ಬಿಡ್ತು. ಇಬ್ಬರು ಕೂಡ ಒಂಥರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ನ ಕೈ ಚೆಲ್ಲಿದ್ದು. ಅದೊಂಥರ ಸಿಮಿಲರ್ ಮ್ಯಾನರಲ್ಲಿ ಇಬ್ಬರು ಕೂಡ ಬೋಲ್ಡ್ ಆಗಿದ್ದು. ಬೆನ್ ಸ್ಟಾಕ್ಸ್ ಅವರು ಬಂದರು, ಇವ್ರು ಯಾರ ಕೈಲೂ ಆಗ್ತಿಲ್ಲ ಇವರು ಒಂಥರ ಸ್ಟೇಬಲ್ ಆಗಿ ಕಚ್ಕೊಂಡ್ಬಿಟ್ಟಿದ್ದಾರೆ. ನಾನೇ ಬರಬೇಕು ಇವರಿಗೆ, ಒಂಥರ ಕಳಪೆ ಬಾಲ್ ಹಾಕಬೇಕು, ಒಂಥರ ಡಿಫ್ರೆಂಟಾಗಿ, ಬೇರೆ ಕಳಪೆ ಬಾಲ್ ಅಂತಲ್ಲ, ಸಾರಿ ಅದನ್ನು ತೆಗೆದಾಕ್ಬಿಡಿ, ಕಳಪೆ ಬಾಲ್ ಅಲ್ಲ, ಒಂಥರ ಡಿಫ್ರೆಂಟಾಗಿ ಬೌಲಿಂಗ್ ಮಾಡಬೇಕು. ಎಲ್ಲ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದ್ರು, ಒಂದು ಕೈಂಡ್ ಆಫ್ ಬೌಲಿಂಗ್. ನಾನು ಒಂದು ಬೌಲಿಂಗ್ ಮಾಡ್ತೀನಿ ಅಂತ ಬಾಲ್ ಮಾಡಿದ್ದು. ರೋಹಿತ್ ಶರ್ಮಾಗೆ ಒಂಥರ ಸಖತ್ ಬಾಲ್ ಅದು, ಟಾಪ್ ಆಫ್ ದ ಆಫ್ ಸ್ಟಂಪಿಗೆ ಹೊಡೆದ್ಬಿಟ್ಟು ಬೋಲ್ಡ್ ಆಗ್ತಾರೆ. ಜೊತೆಗೆ ಶುಭ್ಮನ್ ಗಿಲ್ ಕೂಡ ಆ್ಯಂಡರ್ಸನ್ಗೆ ಬೋಲ್ಡ್ ಆಗ್ತಾರೆ. ಸೊ ಅವೆರಡು ಒಂಥರ ಟಾಪ್ ನಾಚ್ ಡೆಲಿವರಿ ಅಂತ ಹೇಳ್ಬೇಕು. ಅದೇನಾರು ಔಟ್ ಆಗಿಲ್ಲ ಅಂದರೆ ಇನ್ನೂ ಆಡ್ತಾನೇ ಇರೋ ರೋಹಿತ್ ಶರ್ಮಾ ಮತ್ತೆ ಗಿಲ್ ಔಟೇ ಆಗ್ತಾ ಇರಲಿಲ್ಲ. DDP ಮತ್ತು ಸರ್ಫರಾಜ್ ಖಾನ್ ಇಬ್ಬರು ಕೂಡ ಬಂದ್ಬಿಟ್ಟು ಸೆಕೆಂಡ್ ಸೆಷನಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು. ಇನ್ಫ್ಯಾಕ್ಟ್ ಎರಡು ವಿಕೆಟ್ ಬಿದ್ದಿದ್ದು ಸೆಕೆಂಡ್ ಸೆಷನಲ್ಲಿ. ಅದು ಒಂಥರ ನಮ್ಮ ಕಡೆ ಬಂತು ಅಂತ ಹೇಳ್ಬೇಕು. 112 ರನ್ ಬಂತು ಸೆಕೆಂಡ್ ಸೆಷನಲ್ಲಿ, 2 ವಿಕೆಟ್ ಬಿದ್ದಿದ್ದು. ಸೊ ಅದೊಂಥರ ನ್ಯೂಟ್ರಲ್ ಸೆಷನ್ ಆಗಿತ್ತು. ಬಟ್ ಥರ್ಡ್ ಸೆಷನು ಯಾರಿಗೆ ಕ್ರೆಡಿಟ್ ಕೊಡಬೇಕು ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಂಡಿಯಾಗಂತೂ ಕೊಡಲೇಬೇಕು. ಯಾಕಂದರೆ ಇಂಡಿಯಾ ಲೀಡ್ ಇದೆ, 255 ರನ್ ಲೀಡ್ ಅಂತಂದರೆ ಇದನ್ನು ಮೆಚ್ಕೊಂಡ್ಲೇಬೇಕು. ಹೋಗಿರೋ ಆಲ್ಔಟ್ ಏನಾರು ಮಾಡಿತ್ತು ಅಂದರೆ, ಇಲ್ಲ ಅವರು ಏನೋ ಕಮ್ ಬ್ಯಾಕ್ ಮಾಡ್ತಾರೆ, ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ಬೋದಾಗಿತ್ತು. ಅವ್ರಿಗಿನ್ನ ಆಲ್ಔಟೇ ಮಾಡಿ ಇವತ್ತು ಡೇ ಫುಲ್ಲು ನಾವೇ ಬ್ಯಾಟಿಂಗ್ ಆಡಿದ್ದೀವಿ. ಬಟ್ ಲಾಸ್ಟ್ ಸೆಷನ್ ಒಂದು ಸ್ವಲ್ಪ ಅದು ಕೂಡ ಒಂಥರ ನ್ಯೂಟ್ರಲ್ ಸೆಷನ್ ಅಂತಲೇ ಹೇಳಬೇಕು. ಫಸ್ಟ್ 2 ಸೆಷನ್ ಇಂಡಿಯಾ ಕಡೆ ಕೊಡ್ಬೋದು, ಬಟ್ ಲಾಸ್ಟ್ ಸೆಷನು ಇಂಡಿಯಾ ಕಡೆ ಕಂಪ್ಲೀಟ್ಲಿ ಕೊಟ್ಬಿಡ್ಬೇಕು ಅಂತ ಹೇಳ್ತಿಲ್ಲ. ಯಾಕಂದರೆ 5 ವಿಕೆಟ್ ಅವ್ರು ಎತ್ಕೊಂಡಿದ್ದಾರೆ. ಲಾಸ್ಟ್ ಸೆಷನ್ ಒಂಥರ ಹಾವಳಿ ಮಾಡಿದ್ರು ಅಂತ ಹೇಳ್ಬೇಕು ಅವರು. ಬಶೀರ್ ನೆನ್ನೆ ಅಂತೂ ಒಂದು ಹೆವಿ ಲುಕ್ನ ಕೊಟ್ಟಿದ್ರು. ಜೈಸ್ವಾಲ್ ಅವರ ವಿಕೆಟ್ನ ಎತ್ಬಿಟ್ಟು ಇವತ್ತು ಮೋಸ್ಟ್ ಕ್ರೂಷಿಯಲ್ 2 ವಿಕೆಟು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದಂಥ ಪಡಿಕಲ್ ಜೊತೆಗೆ ಸರ್ಫರಾಜ್ ಖಾನ್ ಅವರ ವಿಕೆಟ್ ಇಬ್ಬರದು ಕೂಡ ಎತ್ತಿದ್ರು. ಸರ್ಫರಾಜ್ ಖಾನ್ ಔಟ್ ಆಗಿದ್ದು ನನಗೇನೋ ಒಂಥರ ಸಿಲಿ ಅನಿಸ್ತು. ಅದು ಒಂಥರ ಅವರೇ ಬೇಕು ಅನ್ನೋ ಥರ ಕ್ಯಾಚ್ ಕೊಡೋತರನೇ ಕಾಣಿಸ್ತದು. ಯಾಕಂದರೆ ಅದೊಂಥರ ಒಂಥರ ವಿಕೆಟ್ ಟೇಕಿಂಗ್ ಬಾಲ್ ಥರನೇ ಕಾಣಿಸ್ಲಿಲ್ಲ ಅದು. ಇವರು DDP ಔಟ್ ಆಗಿದ್ದು ಬಿಡಿ, ಅದೇನೋ ವಿಕೆಟ್ ಟೇಕಿಂಗ್ ಬಾಲ್ ಥರನೇ ಇತ್ತು. ಜಡೇಜಾ ಬೇರೆ ಕಚ್ಕೊಂಡ್ಬಿಟ್ರು ಹಂಗೇನೆ ಟಾಮ್ ಹಾರ್ಟ್ಲಿ ಅವರಿಗೆ. ಜೊತೆಗೆ ರವಿ ಅಶ್ವಿನ್ ಕೂಡ ಡಕ್ಔಟ್ ಆಗಿದ್ದು. ಜುರಾಲ್ ಅವರು ಕೂಡ ಒಂದು ಅಟ್ಯಾಕಿಂಗ್ ಇನ್ನಿಂಗ್ಸ್ನ ಆಡೋಕೆ ಹೋಗ್ಬಿಟ್ಟು 6 ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಒಟ್ಟಲ್ಲಿ ಬಶೀರ್ ಒಂದು 4 ವಿಕೆಟ್ನ ಎತ್ಕೊಂಡಿದ್ದಾರೆ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವಾಗ ಆಡ್ತಿದ್ದಾರೆ ಸದ್ಯದ ಮಟ್ಟಿಗೆ. ಬುಮ್ರಾ ಜೊತೆಗೆ ಕುಲ್ದೀಪ್ ಯಾದವ್ ಇಬ್ಬರು ಕೂಡ ಸ್ಟೇಬಲ್ ಆಗಿ ನಿಂತ್ಕೊಂಡು ಆಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಂದು 300 ರನ್ ಮೇಲೆ ಹೋಯ್ತು ಅಂದರೆ ಪಕ್ಕ ಅವ್ರದ್ದು ಮಠ ಫಿಕ್ಸು ಅಂತ ಅನ್ಕೊಳ್ಳಿ. 5th ಟೆಸ್ಟ್ ಮ್ಯಾಚನ್ನು ಕೂಡ ನೀವು ಆಗಲೇ ಬರೆದ್ಬಿಡಿಗರೋ. ಇವಾಗ ಏನು ಹೇಳ್ತಿದ್ದೆ ನೀನು, ಆಗಲೇ ಬರೆದ್ಬಿಡೋ 4-1 ಸೀರೀಸು ಅಂತ ಬರೆದ್ಬಿಡು. ಗೊತ್ತು ನಮ್ಗೆ ಆಲ್ರೆಡಿ ರಿಸಲ್ಟು ಇಂಡಿಯಾ ಗೆಲ್ಲುತ್ತೆ ಅಂತ. ಒಟ್ಟಲ್ಲಿ ಇವತ್ತು ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಏನು ಪರ್ಫಾರ್ಮ್ ಮಾಡಿದ್ರು, ಆ ಫಸ್ಟ್ ಸೆಷನ್ ಕಂಪ್ಲೀಟ್ಲಿ ಇಂಡಿಯಾ ಕಡೆ ತಗೊಂಬಂದು ಇಟ್ಬಿಟ್ರಲ್ಲ. ವಿಕೆಟ್ ಹೋಗ್ದಂಗೆ 129 ರನ್ನು, ಅಲ್ಲಿಂದನೇ ಒಂಥರ ಡೇ ಫುಲ್ಲು ಕಂಪ್ಲೀಟ್ಲಿ ಇಂಡಿಯಾಗೆ ಬಂದ್ಬಿಡ್ತು ಅಂತ ಹೇಳಬೇಕು. ಸೊ ನೀವು ಕಾಮೆಂಟಲ್ಲಿ ಹಾಕಿ ಏನು ಅನಿಸ್ತು ನಿಮಗೆ ಮ್ಯಾಚ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.